ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 ಏಪ್ರಿಲ್ 2026. मुरली महावाक्यಗಳು मीठे बच्चे. बाप आए हैं भारत को सैल्वेज करने. तुम बच्चे इस समय बाबा के मददगार बनते हो. भारत ही प्राचीन खंड है. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬಾಬಾ ಬಂದಿರೋದೇ ಭಾರತವನ್ನ ಎಲ್ಲ ಬಂಧನಗಳಿಂದ ಮುಕ್ತ ಮಾಡೋದಕ್ಕಾಗಿ. ಅಂದಮೇಲೆ ತಾವು ಮಕ್ಕಳು ಈ ಸಮಯದಲ್ಲಿ ತಂದೆಯ ಸಹಯೋಗಿಗಳಾಗಿದ್ದೀರಿ. ಭಾರತವೇ ಪ್ರಾಚೀನ ಖಂಡವಾಗಿದೆ. ಬಾಬಾ ಹೇಳ್ತಾರೆ, ಪರಮಾತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಂದಿರೋದು ಭಾರತವನ್ನ ಮುಕ್ತ ಮಾಡೋದು. ಭಾರತ ಅಂದ್ರೆ ಒಂದು ಸ್ಥೂಲವಾದಂತಹ ಭೌಗೋಳಿಕ ಪ್ರದೇಶದ ಮಾತಲ್ಲ. ಭಾರತ ಅಂದ್ರೆ ಮನಸ್ಸಿಗೂ ಬಾಬಾ ಭಾರತ ಅಂತ ಹೇಳ್ತಾರೆ. ಯಾಕೆ? ಯಾವ ಭಾರತ ಸ್ಥೂಲ ರೂಪದಲ್ಲಿ ಹೊರಗಡೆ ಕಾಣ್ತಾ ಇದೆಯೋ, ಯಾವ ಭಾರತ ಅಖಂಡ ಭಾರತ, ಇಡೀ ವಿಶ್ವವೇ ಸೇರಿ ಒಂದು ಅಖಂಡ ಭಾರತವಾಗಿತ್ತೋ, ಆ ಭಾರತದ ರಚನೆ ಮನಸ್ಸಿನಿಂದ ಆಗಿದೆ. ಅಂದಮೇಲೆ ಮನಸ್ಸೇ ಭಾರತ. ಮನಸ್ಸಿನಲ್ಲಿ ಭಾರತದ ಉತ್ಥಾನ ಇದೆ, ಮನಸ್ಸಿನಲ್ಲೇ ಭಾರತದ ಪತನವೂ ಇದೆ. ಅಂದಮೇಲೆ ಬಾಬಾ ಹೇಳ್ತಾರ, ನಾ ಭಾರತವನ್ನ ಸ್ಯಾಲ್ವೇಜ್ ಮಾಡೋದು ಅಂತ ಅರ್ಥಾತ್ ಮನಸ್ಸನ್ನ ಯಾವಾಗ ಬಾಬಾ ಅಜ್ಞಾನದಿಂದ, ರಾವಣನ ಬಂಧನದಿಂದ ಮುಕ್ತ ಮಾಡಿಬಿಡ್ತಾರೋ, ಅವಾಗ ಆಟೋಮೆಟಿಕ್ ಸ್ಥೂಲ ರೂಪದ ಭೌಗೋಳಿಕ ಭಾರತವೂ ಕೂಡ ಎಲ್ಲವುಗಳಿಂದ ಮುಕ್ತ ಆಗಿ ಬಿಡ್ತದೆ. ಅದಕ್ಕಾಗಿ ಈ ಸಮಯದಲ್ಲಿ ತಾವು ತಂದೆಯ ಸಹಯೋಗಿ ಆಗಿದ್ದೀರಿ. ಸಹಯೋಗಿ ಏನ್ ಕೊಡಬೇಕಾಗಿದೆ? ಬಾಬಾ ಕೊಡುವಂತಹ ಸತ್ಯ ಜ್ಞಾನವನ್ನ ಈ ಮನಸ್ಸಿನಲ್ಲಿ ಯಾವಾಗ ತುಂಬಲಾಗ್ತದೆಯೋ, ಈ ಮನಸ್ಸಿಗೆ ಅದು ಅರ್ಥ ಆಗ್ಲಿಕ್ಕೆ ಶುರುವಾಗ್ತದೋ, ಈ ಮನಸ್ಸು ಯಾವ ರಾವಣನ ಬಂಧನಗಳಲ್ಲಿ, ರಾವಣನ ಜಗತ್ತಿನ ಅಜ್ಞಾನವನ್ನ ತನ್ನ ರಿಯಾಲಿಟಿ ಅಂತ ತಿಳ್ಕೊಂಡಿದೆಯೋ, ಇದರಿಂದ ಯಾವಾಗ ಈ ಮನಸ್ಸು ಮುಕ್ತ ಆಗ್ತಾ ಹೋಗ್ತದ. ಇದೇ ಬಾಬಾರವರಿಗೆ ಕೊಡುವಂತಹ ಅತಿ ದೊಡ್ಡ ಸಹಯೋಗ. ಯಾವ್ಯಾವ ದೇಹ ಬಂಧನಗಳಲ್ಲಿ ಮತ್ತು ದೇಹದ ಸಂಬಂಧಗಳ ಬಂಧನ, ದೇಹದ ಕರ್ಮದ ಬಂಧನ, ದೇಹದ ಸ್ಟೋರಿಯ ಬಂಧನದಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆಯೋ, ಇದೆಲ್ಲದರಿಂದ ಯಾವಾಗ ಮನಸ್ಸು ಮುಕ್ತ ಆಗಿ ಮೂಲ ಆತ್ಮನ ಮೂಲ ಸ್ವರೂಪದಲ್ಲಿ ಸ್ಥಿತ ಆಗ್ತದೋ, ಆಗ ಈ ಮನಸ್ಸು ಸರ್ವದರಿಂದ ಯಾವಾಗ ಮುಕ್ತ ಆಗ್ತದ, ಈ ಮನಸ್ಸನ್ನುವಂಥ ಭಾರತ ಯಾವಾಗ ಸ್ವತಂತ್ರ ಆಗ್ತದೋ, ಆಗ ನಿಜವಾದಂತಹ ಈ ಸ್ವತಂತ್ರ ಸ್ಥೂಲ ರೂಪದ ಸ್ವತಂತ್ರವನ್ನ ತಂದುಕೊಡ್ತದ. ಇಂತಹ ಒಂದು ಸಹಯೋಗ ನೀವು ತಂದೆಗೆ ಕೊಡ್ತಾ ಇದ್ದೀರಿ. ಭಾರತವೇ ಪ್ರಾಚೀನ ಖಂಡವಾಗಿದೆ ಅಂದ್ರೆ ಏನೆಲ್ಲ ಇದೆ ಅದು ಮನಸ್ಸಿನಲ್ಲೇ ಇದೆ. ಮೂಲ ಮನಸ್ಸಿನಲ್ಲಿಯೇ ಜನ್ಮಗಳ ಆರಂಭ ಆಗ್ಲಿ, ಅಂತ್ಯ ಆಗ್ಲಿ, ಜೀವನ ಚರಿತ್ರೆ ಆಗ್ಲಿ, ಎಲ್ಲವೂ ರೆಕಾರ್ಡೆಡ್ ಏನಿದೆ ಅದು ಮನದೊಳಗಿದೆ. ಯಾವಾಗ ಬಾಬಾ ಹೇಳ್ತಾರ ಈ ಮನಸ್ಸೇ ಪ್ರಾಚೀನ ಇದೆ, ಆ ಪ್ರಾಚೀನತೆಯನ್ನ ಪುನಃ ಯಾವಾಗ ಜಾಗೃತ ಮಾಡ್ಕೊಳ್ತೀವಿ, ವಾಪಸ್ ಈ ಪೂರ ಅಖಂಡ ಭಾರತ ಏನಿದು ಪ್ರಾಚೀನ ಇದೆ, ಸ್ಥೂಲ ರೂಪದಲ್ಲೂ ಕೂಡ ಆದಿಯಲ್ಲೂ ಭರತ ಖಂಡದಲ್ಲಿ ದೇವತೆಗಳ ವಾಸ ಇತ್ತು, ಅಂತಿಮದವರೆಗೆ ಈಗಿನವರೆಗೂ ಕೂಡ ಈ ಭರತ ಖಂಡದಲ್ಲಿ ಮಾನವರ ಜನಾಂಗದ ಅಸ್ತಿತ್ವ ಇದೆ. ಆದರೆ ವಿಶ್ವದ ಅನೇಕ ದೇಶಗಳಲ್ಲಿ ಮಾನವನ ಅಸ್ತಿತ್ವ ಅನಾದಿ ಕಾಲದಿಂದ ಇಲ್ಲ. ಅಂದಮೇಲೆ ಇದೆಲ್ಲವೂ ಭಾರತ ಖಂಡದಲ್ಲೇ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಾರತ ಪ್ರಾಚೀನ ಖಂಡವಾಗಿದೆ. ಪ್ರಶ್ನ, ऊंची मंजिल में रुकावट डालने वाली छोटी छोटी बातें कौन सी है? ಉನ್ನತ ಗುರಿಯಲ್ಲಿ ಮಧ್ಯದಲ್ಲಿ ಅಡೆತಡೆ ಮಾಡುವಂತಹ ಸಣ್ಣ ಸಣ್ಣ ಮಾತುಗಳು ಯಾವುವು? ಆಕ್ಚುಲಿ ಪ್ರಶ್ನೆ ಬಹಳ ಸೂಕ್ಷ್ಮ ಇದೆ. ऊंची मंजिल में ಅತ್ಯಂತ ಶ್ರೇಷ್ಠ ಉನ್ನತ ಗುರಿ ಏನದ ನಮ್ದು, ಅದು ಹೈಯರ್ ಕಾನ್ಷಿಯಸ್ನ ನಿರಂತರ ಸ್ಥಿತಿಯಲ್ಲಿ ಸ್ಥಿತ ಆಗೋದು, ಅಥವಾ ಬಾಪ್ ಸಮಾನ್ ಸ್ಥಿತಿಯಲ್ಲಿ ನಿರಂತರ ಸ್ಥಿತ ಆಗೋದು. ಇದು ನಮ್ಮ ಹೈಯೆಸ್ಟ್ ಸ್ಥಿತಿ, ಇದೇ ನಮ್ಮ ತಲುಪುವಂತಹ ಗುರಿಯಾಗಿದೆ, ಸಾಧನ ಆಗಿದೆ. ಇದ್ರೊಳಗ ಅಡ್ಡಿ ಬರುವಂಥದ್ದು ಏನಾಗಿದೆ, ಯಾವ ಮಾತುಗಳು ಅಡ್ಡಿ ಬರ್ತಾವ, ಅವು ಬಹಳ ಚಿಕ್ಕ ಬಹಳ ಸಣ್ಣ ಮಾತು. ಆದರೆ
ನಮ್ಮ ಉನ್ನತ ಅವಸ್ಥಾ ಏನ್ ತಲುಪಬೇಕಾಗಿದೆ. ಮೋಟಿ ಪುರುಷಾರ್ಥದಲ್ಲಿ ಇವೇನ್ ಸಮಸ್ಯೆ ಅನ್ಸೋದಿಲ್ಲ. ಇವು ಬಹಳ ಕಠಿಣವಾದಂತ ಅಡೆತಡೆಗಳಂತ ಅನ್ಸೋದಿಲ್ಲ. ಅಡೆತಡೆ ಯಾವಾಗ ಅನಿಸ್ತದತ್ತಂದ್ರ ಯಾವಾಗ ನಾನು ಅತಿ ಸೂಕ್ಷ್ಮ ಲೆವೆಲ್ ಅನ್ನ ತಲುಪ್ತೀನಿ, ಅತಿ ಸೂಕ್ಷ್ಮವಾಗಿರುವಂತಹ ನನ್ನ ಸತ್ಯವನ್ನ ಅರಿಯುವ ಪ್ರಯಾಸದಲ್ಲಿ ತೊಡಗ್ತೀನಿ. ಆಗ ಈ ಚಿಕ್ಕ ಚಿಕ್ಕ ಹವ್ಯಾಸಗಳು, ಈ ಚಿಕ್ಕ ಚಿಕ್ಕ ಮಾತುಗಳು ಆ ಒಂದು ಉನ್ನತ ಅತಿ ಸೂಕ್ಷ್ಮ ಹೈಯರ್ ಕಾನ್ಶಿಯಸ್ನ ಅನುಭೂತಿ ಮಾಡದಂತೆ ಅನೇಕ ವಿಘ್ನಗಳನ್ನ ಹಾಕ್ತಾವ. ಹಂಗಾದ್ರೆ ಅವು ಯಾವುವು ಅಂತ ಕೇಳ್ತಾರೆ ಬಾಬಾ. ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಅಗರ್ ಜರಾ ಭಿ ಕೋಯಿ ಶೋಕ್ ಹೈ, ಅನಾಸಕ್ತ ವೃತ್ತಿ ನಹಿ ಹೈ, अच्छा पहनने खाने में बुद्धि भटकती रहती है, डैश डैश, तो यह बातें ऊंची मंजिल पर पहुंचने में अटक रुकावट डालती है. इसीलिए बाबा कहते बच्चे वन माँ में रहो. ಬಾಬಾ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾದಂತಹ ತಿಳ್ಕೊಳ್ಳುವಂತಹ ಮಾತಾಗಿದೆ. ರೋಲ್ನ ಮನಸ್ಸಿಗೆ ತನ್ನನ್ನ ಅತ್ಯಂತ ಕೀಳು, ತನ್ನ ಒಂದು ಸತ್ಯವನ್ನ, ತಾನು ಆತ್ಮ ಆಗಿರುವ ಅತ್ಯಂತ ಮೋಸ್ಟ್ ವೆಲ್ಯುಬಲ್ ಆಗಿರುವಂತಹ ತನ್ನ ಮೂಲ ಸತ್ಯದಿಂದ ದೂರ ಆಗಿರೋದ್ರಿಂದ ಈ ಮನಸ್ಸು ಯಾವಾಗ್ಲೂ ಈ ಮಾನವ ಜೀವನದೊಳಗ ತನ್ನನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕ, ತನ್ನನ್ನ ಪ್ರಸಿದ್ಧ ಅಂತ ಮಾಡ್ಕೊಳ್ಳೋದಕ್ಕ ಒಳ್ಳೆಯ ಬಟ್ಟೆಯಿಂದಲೋ ಒಳ್ಳೆಯ ಆಭರಣಗಳಿಂದಲೋ ಉಣ್ಣುವ ತಿನ್ನುವ ಮೌಜ್ ಮಾಡೋದ್ರಿಂದ ನಾ ಖುಷ್, ಸಂತುಷ್ಟ ಮತ್ತು ನಾನು ವೆಲ್ಯುಬಲ್ ಅನಿಸ್ಕೋತೀನಿ ಅಂತ ಹಿಂಗೆ ತಿಳ್ಕೊಂಡಿದೆ. ಅದಕ್ಕಂತ ಅನೇಕ ವಿಷಯದ ಹಿಂದ ಇದು ಮನಸ್ಸು ಹೋಗ್ತಾ ಇದೆ, ಆಸಕ್ತಿಯಲ್ಲಿ ಮುಳುಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಈ ಮನಸ್ಸು ಮೂಲ ಗುರಿ ತಕ್ಕ ತಲುಪಬೇಕು ಅಂತಂದ್ರೆ, ಅಂದ್ರೆ ಅತಿ ಸೂಕ್ಷ್ಮವಾದ ನಾ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ನಿರಂತರ ಸ್ಥಿತ ಆಗ್ಬೇಕಂದ್ರ ಈ ಮನಸ್ಸು ಯಾವ್ಯಾವ ವಿಷಯದಲ್ಲಿ ಸಿಕ್ಕಾಕೊಂಡಿದೆಯಲ್ಲ ಅದರಿಂದ ಹೊರಗೆ ಬರ್ಬೇಕಂತ. ಬಾಬಾ ಹೇಳ್ತಾರ, ಜರಾ ಭಿ ಕೋಯಿ ಶೋಕ್ ಹೈ, ಏನಾದ್ರೂ ಕೆಲವೊಂದು ನಶೆಗಳದಾವ, ಶೋಕ್ ಅದ, ಇಂಟ್ರೆಸ್ಟ್ಗಳದಾವ ಅಂತಂದ್ರ ಆ ಇಂಟ್ರೆಸ್ಟ್ಗಳು ನಿಮಗೆ ನಿಮ್ಮ ಸೂಕ್ಷ್ಮದವರೆಗೆ ಮುಟ್ಲಿಕ್ಕೆ ಬಿಡೋದಿಲ್ಲ. ಒಬ್ಬ ಸಿಂಪಲ್ ಕುಮಾರಿ ಆಗ್ಬೋದು, ಒಬ್ಬ ಶೋ ಆಫ್ ಮಾಡುವಂಥ ಕುಮಾರಿ ಆಗ್ಬೋದು, ಶೋ ಆಫ್ ಮಾಡುವಂಥ ಯೋಗಿ ಆಗ್ಬೋದು. ಆದರೆ ಒಬ್ಬ ಪರಮ ಯೋಗಿ ಆಗ್ಬೇಕು ಅಂತಂದ್ರ, ಅಥವಾ ಯೋಗಿಯಿಂದಲೂ ಡಿಟ್ಯಾಚ್ ತನ್ನ ಮೂಲ ನಿರಾಕಾರಿ ಅವಸ್ಥೆಯೊಳಗ ನಿರಂತರ ಸ್ಥಿತ ಆಗಿರುವಂತಹ ಒಂದು ಲೆವೆಲ್ ಅನ್ನ, ಕಾನ್ಶಿಯಸ್ ಅನ್ನ ಅನುಭವ ಮಾಡಬೇಕು ಅಂತಂದ್ರೆ ಯಾವ ಶೋಕಗಳು ಕೂಡ ಇರಬಾರ್ದಾಗಿದೆ. ಯಾವ ಶೋಕ್? ಅನಾಸಕ್ತ ವೃತ್ತಿ ಬೇಕು ಅಂತಾರೆ ಬಾಬಾ. ಅನಾಸಕ್ತ ವೃತ್ತಿ ಅಂತಂದ್ರೆ ರೋಲ್ ಇದೆ, ಕರ್ಮ ಮಾಡಬೇಕಾಗಿದೆ, ಮಾಡೋದು. ನಾ ಇಂಥದೇ ಕೆಲಸ ಮಾಡ್ತೀನಿ, ನನಗೆ ಈ ತರ ಬಹಳ ಪಸಂದ, ನಾ ಹಿಂಗ ಇರಬೇಕು, ನಾ ಹಿಂಗ ಮಾಡಬೇಕು ಅನ್ನೋದು ಕೂಡ ಬಹಳ ಹಾನಿ ಮಾಡ್ತದ. ಎರಡನೇದು ಅಚ್ಚಾ ಪೆಹನೇಕ, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದ, ಬಹಳ ವೆರೈಟಿ, ಬಹಳ ಬೇಗನೆ ಹರಿದೇ ಇದ್ರು ಕೆಡದೇ ಇದ್ರು, ಬಟ್ಟೆಗಳು ಕೆಟ್ಟಿಲ್ಲ ಹರಿದಿಲ್ಲ ಅಂದ್ರೂ ಬೇಗನೆ ಚೇಂಜ್ ಮಾಡೋದು, ಕಲರಲ್ಲಿ ಇಂಟ್ರೆಸ್ಟ್, ಅದರ ಡಿಸೈನಲ್ಲಿ ಇಂಟ್ರೆಸ್ಟ್, ಅದರ ಲೇಬಲಲ್ಲಿ ಇಂಟ್ರೆಸ್ಟ್, ಅದರ ಕ್ವಾಲಿಟಿಯಲ್ಲಿ ಇಂಟ್ರೆಸ್ಟ್, ಇಂಥದೇ ಬಟ್ಟೆಗಳನ್ನ ಹಾಕೋಬೇಕು, ಹಿಂಗೆ ಕಾಣಿಸ್ಬೇಕು, ಈ ಥರ ಸ್ಟೈಲ್ ಇರಬೇಕು. ಭಾವಂತ ನೀವೇನು ತಪ್ಪಲ್ಲ, ಖರೆ ಇಷ್ಟೇ ಇವು ಎಲ್ಲವೂ ನನ್ನ ಒಂದು ಅತ್ಯಂತ ಸೂಕ್ಷ್ಮ ಗೆಹನ್ ಅಧ್ಯಯನ ಮಾಡಲಿಕ್ಕೆ, ಸೂಕ್ಷ್ಮ ಸ್ಥಿತಿ ತಲುಪಲಿಕ್ಕೆ ಅಡ್ಡಿ ಅಂತೂ ಆಗ್ತವ. ಖಾನೆ ಮೇ ಬುದ್ಧಿ ಭಟಕ್ತಿ रहती है, ಅಂದ್ರೆ ಏನ್ ಇದೆ, ಏನ್ ಸಿಗ್ತಾ ಇದೆ, ಏನ್ ಅವೈಲೇಬಲ್ ಇದೆ ಭೋಜನ, ಅದರೊಳಗ ಇಂಟ್ರೆಸ್ಟ್ ಇಲ್ಲ. ಊಟ ಇದೇ ಇರಬೇಕು, ಇದೇ ಸ್ಟೈಲ್ ಒಳಗಿರ್ಬೇಕು, ಇದೇ ಥರದ ಟೇಸ್ಟ್ ಇರಬೇಕು, ಇಂಥದ್ದಿದ್ರೇ ನನಗೆ ಊಟ ಹೋಗ್ತದ ಅಂತ ಈ ಥರ ಶೋಕ್ ಇತ್ತು ಅಂತಂದ್ರ ಅದು ಪೂರ್ಣ ಆಗೋ ತಕ್ಕ ಈ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಪೂರ್ಣ ಆಗೋ ತಕ್ಕ ಮನಸ್ಸಿನಲ್ಲಿ ಬೆಚ್ಚನೆ ಹುಟ್ಟುತ್ತದ. ಇಲ್ಲ ಇದೇ ಥರದ ಬೇಕು ನನಗ, ಇದೇ ಥರದಂದ್ರ ಎಲ್ಲ ಅದ, ನನ್ಗೆ ಅನ್ನ ಸಾರನೇ ಬೇಕು, ನನ್ಗೆ ಬಿಸಿ ರೊಟ್ಟಿನೇ ಬೇಕು, ನನಗೆ ಈ ಊಟದಾಗ ಇದು ಇರಬೇಕು, ಹಿಂಗಿರಬೇಕು, ನನ್ ಚಾಯ್ ಬೇಕು ಅಂತ ಏನೇ ಒಂದು ಅದು ಇಲ್ಲ ಅಂದ್ರೆ ನಡಿಲಾರ್ದಂಗ ಅದೇ ಬೇಕು ಅನ್ನುವಂಗ
ನನ್ನ ಹವ್ಯಾಸ ಆಗ್ಬಿಟ್ಟಿದೆ ಅಂತಂದ್ರೆ ಇದರಿಂದ ಏನು ಹಾನಿ ಆಗುದದ, ಏನು ಫರಕ್ ಬೀಳುದದ ಅಂತಂದ್ರೆ ಇದ್ರಾಗ ಏನೂ ಫರಕ್ ಬೀಳೋದಿಲ್ಲ. ಎದ್ರೊಳಗ ಉಣ್ಣು ತಿನ್ನುವುದ್ರೊಳಗ, ದಿನ ಕಳೆಯೋದ್ರೊಳಗ, ಜೀವನವನ್ನ ಮುಂದಕ್ಕೆ ಹಾಕೋದ್ರೊಳಗೆ ಏನೂ ಫರಕ್ ಬೀಳೋದಿಲ್ಲ. ಆದ್ರೆ ನಾವ್ ಯಾವಾಗ ಬ್ರಾಹ್ಮಣ ಜೀವನದೊಳಗ ಬ್ರಾಹ್ಮಣತ್ವದಿಂದ ಫರಿಸ್ತಾ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರ, ಫರಿಸ್ತೆಯಿಂದಲೂ ಕೂಡ ದೇವತಾ ಸ್ಥಿತಿ ತಲುಪಬೇಕು ಅಂದ್ರೆ ಮೂಲ ಬೀಜ ರೂಪ ಅವಸ್ಥೆಯ ಅನುಭವ, ನಿರಂತರ ಅನುಭವ ಮಾಡಬೇಕು ಅಂತಂದ್ರೆ ಅವಶ್ಯ ಈ ಉಡುವ, ತೊಡುವ, ಉಣ್ಣುವ, ತಿರುಗಾಡುವ ಏನ್ ಶೋಂಕಿದೆಯಲ್ಲ, ಇದು ನಮ್ಮನ್ನ ಆ ಸತ್ಯದ ಸೂಕ್ಷ್ಮ ದಾರಿಯಿಂದ ದೂರ ಮಾತ್ರ ಮಾಡ್ತವ. ಅದಕ್ಕೆ ಬಾಬಾ ಹೇಳ್ತಾರ, ವನವಾಹಮೇ ರಹೋ. ಇವೆಲ್ಲ ಬುದ್ಧಿಯನ್ನ ಅಲ್ದಾಡಿಸ್ತಾವ, ಇನ್ನೂ ಕ್ರೇಜ್ ಹುಟ್ಟಿಸ್ತದ, ಇನ್ನೂ ಈ ತರ ತಿನ್ಬೇಕು, ಈ ತರ ಉಣ್ಬೇಕು, ಉಡಬೇಕು, ತೊಡಬೇಕು, ಇವೊಂದಿಷ್ಟು ಕಲರ್ದು, ಇವೊಂದಿಷ್ಟು ಸ್ಟೈಲ್, ಹೊಸ ಹೊಸ ಬಟ್ಟೆ ಹಾಕೋಬೇಕು, ಹೊಸ ಹೊಸ ಡಿಸೈನ್, ಅನೇಕ ರೀತಿಯ ಚಪ್ಪಲ್ ಇರ್ಬೋದು, ಬ್ಯಾಗ್ ಇರ್ಬೋದು, ಆಭರಣಗಳಿರ್ಬೋದು, ಏನೇ ಇರ್ಬೋದು, ಇನ್ನೂ 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 ಹೊಸ ಟೈಪ್ ಅಂತ ಬುದ್ಧಿ ಅಲ್ದಾಡಿಸ್ತದ. ತಿನ್ನುವುದ್ರೊಳಗೂ ಹಾಗೆ ಇನ್ನೂ ಇನ್ನೂ ಏನೇನ್ ಹೊಸ ತರ ಹೀಗೆ ಇರಬೇಕು ಅಂತ ಬುದ್ಧಿ ಅಲ್ದಾಡ್ತದ. तो यह बातें ऊंची मंजिल पर पहुंचने में अटक डालती है, रुकावट डालती है. बस इष्टे ನನ್ನ ಅತ್ಯಂತ ಸೂಕ್ಷ್ಮ ಪರಿಸ್ಥ ದೇವತಾ ಸ್ಥಿತಿಯನ್ನ ತಲುಪುವುದರಲ್ಲಿ ವಿಘ್ನಗಳಂತೂ ಅವಶ್ಯ ಆಗ್ತವೆ. ಇಸಿಲಿಯೇ ಬಾಬಾ कहते हैं, ಬಚ್ಚೆ ವನವಾ ಮೇ ರಹೋ. ಹೇಗೆ ವನವಾಸದಲ್ಲಿರುವಂತಹ ಯೋಗಿ ಋಷಿ ಮುನಿಗಳು ತಮ್ಮ ಮೂಲ ಅವಸ್ಥೆಯನ್ನ ತಲುಪುವ ಕಾರಣದಿಂದ ಗಡ್ಡೆ ಗೆಣಸು, ಇಲ್ಲಿ ಬಾಬಾ ಗೆಡ್ಡೆ ಗೆಣಸು ತಿನ್ನುವಂತಹ ಮಾತಂತೂ ಹೇಳ್ತಿಲ್ಲ, ನಾರು ಮುಡಿ ಉಡುವಂತಹ ಮಾತು ಹೇಳ್ತಾ ಇಲ್ಲ. ಆದ್ರೆ ಬಾಬಾ ಹೇಳ್ತಾರ, ಉಡಲಿಕ್ಕೆ ಬಟ್ಟೆ ಬೇಕಾಗಿದೆ, ಊಟ ಮಾಡಲಿಕ್ಕೆ ಆಹಾರ ಪೋಷಕಾಂಶಗಳು ಬೇಕು. ಪೋಷಕಾಂಶಗಳನ್ನ ಈ ಶರೀರಕ್ಕೆ ನೀಡುವ ಬದಲಾಗಿ ಈ ಮನಸ್ಸಿಗೆ ಇಂತಹ ಟೇಸ್ಟ್ ಇರುವ, ಇಂಥದ ಕಲರ್ ಇರುವ, ಇದೇ ರೀತಿಯಾಗಿರುವಂತಹ ವಸ್ತುನೇ ನನಗೆ ತಿನ್ಲಿಕ್ಕೆ ಬೇಕು, ಉಡುವುದು ಹೀಗೇನೇ ಇರಬೇಕು ಅನ್ನುವಂಥದ್ದು ಇದೇನು ಮೈಂಡ್ ಸೆಟ್ ಅಲ್ಲಿ ತುಂಬಿದೆಯಲ್ಲ, ಇದರಿಂದ ಬುದ್ಧಿ ವಿಚಲಿತ ಆಗ್ತದೆ ಅಂತಾರೆ ಬಾಬಾ. ಯಾಕಂದ್ರೆ ಪರಿಸ್ಥಿತಿ ಯಾವಾಗ್ಲೂ ಒಂದೇ ರೀತಿ ಇರುವುದಿಲ್ಲ. ಅದಕ್ಕೆ ಬಾಬಾ ಅಂತಾರ, ವನವಾ ಮೇ ರಹೋ. ಎಷ್ಟು ಸಿಂಪಲ್ ಇರ್ತಿ, ಎಷ್ಟು ಉಣ್ಣು ತಿನ್ನೋದ್ರೊಳಗ ಅಡ್ಜಸ್ಟ್ ಆಗ್ತಿ, ಎಷ್ಟು ಉಡುವುದ್ರೊಳಗ ಬಹಳ ಸಿಂಪಲ್. ಅಂದ್ರೆ ಉಡುವುದ್ರೊಳಗ ನಮ್ಮ ಪರ್ಸನಾಲಿಟಿ ರುಹಾನಿ ವ್ಯಕ್ತಿತ್ವದಿಂದ ಅಟ್ರಾಕ್ಟಿವ್ ಆಗದೆ, ನಾವು ದಿನಾ ಒಂದು ರೀತಿಯ ಕಲರ್ಫುಲ್ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಅಟ್ರಾಕ್ಟ್ ಆಗ್ತೀವಿ ಅಂತಂದ್ರೆ ಜರೂರು ಬುದ್ಧಿ ಅಲದಾಡ್ತದಂತಾರೆ ಬಾಬಾ. ಜರೂರು ಬುದ್ಧಿ ಇನ್ನೂ ಇನ್ನೂ ಹೊಸದನ್ನ ಹುಡುಕಾಡೋದ್ರಲ್ಲಿ ಹೋಗ್ತದೆ. ಇದರಿಂದ ಒಂದು ಸೂಕ್ಷ್ಮ ಪುರುಷಾರ್ಥದ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯ ಅಷ್ಟು ಸಿಂಪಲ್. ಎದರಲ್ಲಿ ಮುಖ್ಯವಾಗಿರೋದೇ ಒಂದು ವಿಕಾರದಲ್ಲಿ ಅತಿ ಟೂ ಮಚ್ ವಿಕಾರ ಅಂತಂದ್ರೆ ಒಂದನೇದು ಎಕ್ಸ್ಟ್ರೀಮ್ ಕಾಮ ವಿಕಾರ, ಎರಡನೇದು ಉಡುದು ಮತ್ತು ತಿನ್ನುವುದು. ಇದರಿಂದನೇ ಗೊತ್ತಾಗ್ತದ ವಿಕಾರದೊಳಗ ಎಷ್ಟು ಇಂಟ್ರೆಸ್ಟ್ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ವನವಾಹದಲ್ಲಿ ಇರ್ರಿ, ಎಷ್ಟು ಸಾಧ್ಯ ಅಷ್ಟು ಉಡುವುದರಲ್ಲಿ ಉಣ್ಣುವುದರಲ್ಲಿ ಸಿಂಪಲ್ ಇರೋದನ್ನ ಕಲೀರಿ. ತುಮ್ಹೇ ತೋ ಸಬ್ ಕುಚ್ ಭೂಲ್ನಾ ಹೈ. ಈ ಉಣ್ಣುವ ತಿನ್ನುವ ವಿಷಯಗಳು ಹೀಗೇ ಇರಬೇಕು, ಹಿಂಗ ಇರ್ಬೇಕು ಅನ್ನುವಂಥದ್ದೇನು ಮೈಂಡ್ ಸೆಟ್ ಇದೆಯಲ್ಲ, ಇದು ತಲೆಂದು ಹೋಗ್ಬೇಕಂತಾರೆ ಬಾಬಾ. ಯ ಶರೀರ್ ಬಿ ಯಾದನ ರಹೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಂಥದ್ದು ತಿನ್ಬೇಕನ್ನೋದ ಇದೇ ತರ ಉಡುಗೆನದಿರ್ಬೇಕನ್ನುವಂಥದ್ದು ಬಹಳ ಸ್ಥೂಲ ಮಾತು. ದೇಹ ಐತನ್ನೋದು ಮರಿಬೇಕಂತಾರೆ ಬಾಬಾ. ಈ ದೇಹಕ್ಕೆ ಅಲ್ಲ ಇಂಥದ್ದು ತಿನ್ಬೇಕು ಉಣ್ಬೇಕು, ದೇಹಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಇದೆ, ದೇಹಕ್ಕೆ ಮರ್ಯಾದೆ ಮುಚ್ಚಲಿಕ್ಕೆ ಬಟ್ಟೆಗಳ ಅವಶ್ಯಕತೆ ಇದೆ. ಇದು ಹೀಗೆ ಇರಬೇಕು, ತಿನ್ಲಿಕ್ಕೆ ಹೀಗೆ ಇರಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಇದರಿಂದ ಸೂಕ್ಷ್ಮತೆಯಿಂದ ದೂರ ಇರ್ತೀರಿ. ಅದಕ್ಕೆ ಬಾಬಾ ಅಂತಾರ, ಶರೀರ್ ಕೂಡ ನನಗೊಂದು ಶರೀರ್ ಅದ, ನಾ ಶರೀರಧಾರಿ ಇದ್ದೀನಿ, ನಾ ಪಾತ್ರಧಾರಿ ಇದ್ದೀನಿ ಅನ್ನೋದು ಕೂಡ ಮರಿಬೇಕು. ಅಷ್ಟು ಸೂಕ್ಷ್ಮ ಪುರುಷಾರ್ಥದಲ್ಲಿ ಮಕ್ಕಳು ತೊಡಗಬೇಕಾಗಿದೆ ಒಂದು ವೇಳೆ ಉನ್ನತ ಗುರಿಯನ್ನ ತಲುಪಬೇಕು ಅಂತಂದ್ರ. ಬಾಕಿ ಎಷ್ಟೋ ಜನ ಅದಾರ ಉನ್ನತ ಗುರಿಯನ್ನ ತಲುಪದೆ ತಮ್ಮ ಸಾಧಾರಣ ಬ್ರಹ್ಮಕುಮಾರ್ ಕುಮಾರಿ ಜೀವನದಿಂದಲೇ ಅವರ ಜೀವನ ಪೂರ ಎಂಡ್ ಆಗಿ ಹೋಗಿದೆ, ಹೋಗ್ತಾ ಇದೆ.
ಆದ್ರೆ ಬಾಬಾ ಹೇಳೋದು ಅಂತಿಮ ಸಮಯದಲ್ಲಿ ಪ್ರತಿಯೊಬ್ಬ ಮಕ್ಕಳು ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯನ್ನ ತಲುಪಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ, ಬುದ್ಧಿ ಸೆ ಬೇಹದ್ ಕಾ ಸನ್ಯಾಸ ಕರ್ನಾ ಹೇ. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಅಂತಂದ್ರೆ ಇಲ್ಲಿ ಯಾವಾಗ ನನಗೆ ಒಳ್ಳೆಯ ಬಟ್ಟೆ ಉಡಬೇಕು, ಇದೇ ಥರದ್ದು ಉಣ್ಬೇಕು ಅನಿಸ್ತದಂತಂದ್ರ ನಾವು ಇನ್ನೊಬ್ಬರನ್ನ ನೋಡ್ತೀವಿ, ಅಡ್ವರ್ಟೈಸ್ ನೋಡ್ತೀವಿ, ಬೇರೆ ಬೇರೆ ತಿನ್ನುವುದನ್ನು ಕೇಳ್ತೀವಿ, ನೋಡ್ತೀವಿ, ವೆರೈಟಿ ಆಗಿರುವಂತಹ ಫಂಕ್ಷನ್ಗಳಲ್ಲಿ ಭಾಗಿದಾರ ಆಗ್ತೀವಿ. ಅವಾಗ ಹಿಂಗೆ ಅನಿಸೋದಲ್ಲ, ಈ ಥರದ ಬಟ್ಟೆ ನಾಳೆ ನಾನು ಖರೀದಿ ಮಾಡಬೇಕು, ಹೊಲಿಸ್ಬೇಕು, ಉಣ್ಬೇಕು, ತೊಡಬೇಕು ಅಂತ. ಅದಕ್ಕೆ ಏನೆಲ್ಲ ಈ ಮನಸ್ಸಿಗೆ ಅಚಾನಕ್ ನನ್ನ ಪಾರ್ಟ್, ಒಂದು ಮದುವೆ ಫಂಕ್ಷನ್ಗೆ ಹೋಗೋದಿದೆ, ಗ್ರ್ಯಾಂಡ್ ಫಂಕ್ಷನ್ನಲ್ಲಿ ಹೋಗೋದಿದೆ. ಆದ್ರೆ ಬಾಬಾ ಅಂತಾರ, ಪ್ರತಿ ಕ್ಷಣನೂ ಸ್ಮೃತಿ ಮಾಡ್ಕೊಳ್ರಿ, ಇದು ನಾಟಕ ನಡೀತಾ ಇದೆ, ಇದು ವಿಭಿನ್ನ ವೆರೈಟಿ ನಾಟಕ ಇದೆ, ವಿಭಿನ್ನ ಪಾತ್ರಗಳು, ಬಹಳಷ್ಟು ಕಲರ್ಫುಲ್ ಆಗಿರುವಂತಹ ಈ ದುನಿಯಾ ಇದೆ. ಆದ್ರೆ ಇದು ಯಾವುದೂ ಸತ್ಯ ಅಲ್ಲ. ಇದೆಲ್ಲದರಿಂದ ನಾ ಆತ್ಮ ಅತ್ಯಂತ ಪರೆ, ಅತ್ಯಂತ ಸುಖಿ, ಸಮೃದ್ಧ ಇದೀನಿ ಅನ್ನುವಂಥ ನೆನಪು ಮಾಡ್ಕೊಳ್ಳದೆ ಬೇಹದ್ದಿನ ಸನ್ಯಾಸ. ವಾಪಸ್ घर जाने का समय है, इसलिए पुरानी दुनिया और पुराने शरीर से अनासक्त रहना है. ನಮ್ಮ ಇಂಟ್ರೆಸ್ಟ್, ನಮ್ಮ ಅಂದರೆ ಮನಸ್ಸಿನ ಇಂಟ್ರೆಸ್ಟ್ ಒಂದು ಹಳೆಯ ಜಗತ್ತಿನಲ್ಲಿ ತಿರುಗಾಡಿ ನೋಡಬೇಕು, ಎಲ್ಲ ಕಡೆ ಸುತ್ತ ಹಾಕಬೇಕು, ಎಲ್ಲವನ್ನ ಅನುಭವಿಸ್ಬೇಕು ಅಂತ ಇದಕ್ಕೆ ಬಹಳ ಇಂಟ್ರೆಸ್ಟ್ ಇದೆ. ಎರಡನೇದು ಹಿಂಗೆ ಉಟ್ಟು ನೋಡಬೇಕು, ಉಂಡು ನೋಡಬೇಕು, ಜೀವನದಲ್ಲಿ ಏನದ ಇವೆರಡೂ ಮಾಡ್ಲಾರ್ದೇ ಹೆಂಗಿರೋದು ಅನ್ನುವಂಥದ್ದಿದೆ. ಅದಕ್ಕೆ ಬಾಬಾ ಅಂತಾರ, ಹಳೆಯ ಜಗತ್ತು, ಹಳೆಯ ಶರೀರ ಇವೆರಡರ ಮೇಲೂ ಭಾಳ ಅನಾಸಕ್ತ, ಯಾವ ಆಸಕ್ತಿನೂ ಇರಬಾರ್ದು. ಯಾಕೆಂದ್ರೆ ಈ ಮನಸ್ಸು ಮೂಲ ಮನೆಗೆ ಹೋಗಬೇಕಾಗಿದೆ. ಮೂಲ ಮನೆ ಅಂತಂದ್ರೆ ಮನಸ್ಸು ಆತ್ಮನಿಂದ ಅಗಲಿದೆ. ಆತ್ಮ ಯಾವುದು ಮೂಲ ರೂಪದಲ್ಲಿ ಶಾಂತಿ ಇದೆ, ಸುಖಿ ಇದೆ, ಸಮೃದ್ಧ ಇದೆ. ಸಮೃದ್ಧತೆಯಿಂದ ದೂರ ಆದ ಮನಸ್ಸು ಸಮೃದ್ಧಿಯನ್ನ ಸ್ಥೂಲ ಪ್ರಪಂಚದಲ್ಲಿ ಹುಡುಕ್ತಾ ಇದೆ, ಸುಖವನ್ನ ಸಂಬಂಧಗಳಲ್ಲಿ, ವಸ್ತುಗಳಲ್ಲಿ ಹುಡುಕ್ತಾ ಇದೆ, ಉಣ್ಣುವ ತೊಡುವುದರಲ್ಲಿ ಹುಡುಕ್ತಾ ಇದೆ, ಶಾಂತಿಯನ್ನ ಬಾಹ್ಯ ಜಗತ್ತಿನ ವಿಭಿನ್ನ ತಾಣಗಳಲ್ಲಿ ಅಥವಾ ಮಂದಿರಗಳಲ್ಲಿ ಹುಡುಕ್ತಾ ಇದೆ. ಅದಕ್ಕೆ ಈ ಮನಸ್ಸು ವಾಪಸ್ ಮನೆಗೆ, ಅಂದ್ರೆ ಮೂಲ ಆತ್ಮ ಸ್ಥಿತಿಯೇ ಮನೆ. ಮನಸ್ಸು ಮೂಲ ಮನೆ, ಅರ್ಥಾತ್ ಆತ್ಮನಲ್ಲಿ ಒಂದಾಗಬೇಕಾಗಿದೆ. ಅದು ಒಂದಾಗಬೇಕು ಅಂದ್ರೆ ಈ ಮನಸ್ಸಿನಲ್ಲಿ ಯಾವ ಸಿಸ್ಟಮ್, ಬಿಲೀಫ್ ಸಿಸ್ಟಮ್ ಅದ ಅಥವಾ ಯಾವುದೋ ಮೈಂಡ್ಸೆಟ್ ಇದೆಯಲ್ಲ, ತಿರುಗಾಡುವ, ಉಣ್ಣುವ, ತಿನ್ನುವ, ಉಡುವ, ಇವು ಆಸಕ್ತಿಗಳು ಕಡಿಮೆ ಆಗಬೇಕು ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಡ್ರಾಮಾ ಕಿ ಹರ್ ಸೀನ್ ಕೋ ದೇಖ್ತೆ ಹುಯೇ ಸದಾ ಹರ್ಷಿತ್ ರೆಹನಾ ಹೈ. ನಾಟಕದಲ್ಲಿ ಬಹಳ ವಿಭಿನ್ನ ಘಟನೆಗಳು, ದೃಶ್ಯಗಳು, ಚಿತ್ರಗಳು, ಬಹಳ ಮನೋರಮ ದೃಶ್ಯಗಳು ಕಾಣಿಸ್ತಾವ, ದುಃಖದ ಚಿತ್ರಗಳು ಕಾಣಿಸ್ತಾವ. ಈ ನಾಟಕ ಇರೋದೇ ಸೆಕೆಂಡಿನ ದೃಶ್ಯಗಳಿಂದ. ಅಂದಮೇಲೆ ಈ ನಾಟಕವನ್ನ ನೋಡ್ತಾ ಇದ್ರು ಕೂಡ ಹರ್ಷಿತೀರಿ. ಯಾಕಂದ್ರೆ ಇದು ನಾಟಕ ಇದೆ, ನಾಟಕದ ದೃಶ್ಯ ಪ್ರೀ ರೆಕಾರ್ಡೆಡ್ ಇದೆ, ಆಟೋಮೇಟೆಡ್ ಇದೆ, ಇದು ಕಂಟಿನ್ಯೂ ನಡೀತಾನೆ ಇದೆ. ಅಂದಮೇಲೆ ಇಲ್ಲಿ ಎಲ್ಲೂ ಬುದ್ಧಿ ನಿಲ್ಬಾರ್ದು ಅಂತ. ಇದೆಷ್ಟು ಸುಂದರ ದೃಶ್ಯ, ಇದೆಷ್ಟು ಸುಂದರ ನಾಟಕ, ಅಥವಾ ಇವರೆಷ್ಟು ಸುಂದರ ಇದಾರ, ಇವರೆಷ್ಟು ಶ್ರೀಮಂತರದಾರ, ಇವರೆಷ್ಟು ಜೀವನ ಸೆಟಲ್ಡ್ ಅದ ಅಂತ ಅವ್ಯಾವೂ ನಿಜ ಅಲ್ಲ. ಕೇವಲ ಆಟೋಮೇಟೆಡ್ ಡ್ರಾಮಾದೊಳಗ, ಪ್ರೀ ರಿಕಾರ್ಡೆಡ್ ಡ್ರಾಮಾದಲ್ಲಿ ಪ್ರತಿ ದೃಶ್ಯ, ಪ್ರತಿ ಸೆಕೆಂಡ್, ಒಂದು ಸೆಕೆಂಡಿಗೆ ಇನ್ನೊಂದು ಸೆಕೆಂಡಿನ ಹಾಗಿಲ್ಲ. ಆ ಸೆಕೆಂಡ್ ಆವಾಗಿತ್ತು, ಅದು ಪಾಸ್ ಆಗಿ ಹೋಯ್ತು. ಹೀಗಾಗಿ ಇಲ್ಲಿ ಏನೇನು ನಡೀಲಿ, ಒಳ್ಳೆಯದಿರಲಿ ಕೆಟ್ಟದ್ದೇ ಇರಲಿ, ಹಾಗಂತೂ ನಾಟಕ ಅಂದ್ರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಬಸ್ ಸೀನ್ ಅದು. ಆ ಸೀನನ್ನು ನೋಡ್ರಿ, ಹರ್ಷಿತ ಆಗ್ರಿ ಅಂತಾರೆ ಬಾಬಾ. वरदान, बाप दादा को अपना साथी समझकर डबल फोर्स से कार्य करने वाले सहजयोगी भव. ಬಾಪ್ ದಾದಾರವರನ್ನ ತಮ್ಮ ಸಾಥಿ ಅಥವಾ ಸಂಗಾತಿ, ಜೊತೆಗಾರ ಮಾಡಿಕೊಂಡು, ತಿಳಿದುಕೊಂಡು ಡಬಲ್ ಫೋರ್ಸ್ ಇಂದ ಕಾರ್ಯ ಮಾಡುವಂತ ಸಹಜ ಯೋಗಿಗಳು ಆಗ್ರಿ. कोई भी कार्य करते बाप दादा को अपना साथी बना लो तो डबल फोर्स से कार्य होगा. ಏನೇ ಕೆಲಸ ಮಾಡ್ತಿರತ್ತಂದ್ರ ನಾ ಮಾಡ್ಬೇಕಲ್ಲ ಅಂತ ಅನ್ಕೋಬೇಡ್ರಿ, ಬಾಬನ್ ಜೊತೆ ಮಾಡಿಕೊಡ್ರಿ. ಆವಾಗ ಡಬಲ್ ಫೋರ್ಸ್, ಒಂದು ಸ್ವಯಂನ ಫೋರ್ಸ್, ಇನ್ನೊಂದು ಪರಮಾತ್ಮ ಸರ್ವಶಕ್ತಿವಂತ ತಂದೆ ಫೋರ್ಸ್, ಅದಕ್ಕೆ ಡಬಲ್ ಫೋರ್ಸ್ ಆಗ್ತದ. ಅವ್ರ ಸ್ಮೃತಿ ಬಿ ಬಹು ಸಹಜ रहेगी. ಬಾಬನ್ ಜೊತೆ ಮಾಡ್ಕೊಂಡಿನತ್ತಂದ್ರ, ನನ್ನ ಜೊತೆ ಬಾಬಾ ಅದಾರತ್ತಂದ್ರ
ಸ್ಮೃತಿಯು ಬಹಳ ಸಹಜ ಇರ್ತದ. ಕ್ಯೂಂಕಿ ಜೋ ಸದಾ ಸಾಥ್ रहता उसकी याद स्वतः बनी रहती. ಜೊತೆಗದಾರತ್ತಂದ್ರ ಆಟೋಮೆಟಿಕ್ ಅವ್ರ ನೆನಪು ನಮಗ ಇದ್ದೇ ಇರ್ತದ. तो ऐसे साथी रहने से या बुद्धि द्वारा निरंतर सत्संग करने से सहज योगी बन जाएंगे. ಈ ರೀತಿ ಪರಮಾತ್ಮನ ಜೊತೆಗಿರೋದ್ರಿಂದ, ಪರಮಾತ್ಮನನ್ನ ಜೊತೆ ಮಾಡ್ಕೊಳ್ಳೋದ್ರಿಂದ, ಭಗವಂತನನ್ನ ನಿರಂತರ ಸತ್ಸಂಗಿ ಸತ್ಯ ಭಗವಂತನ ಸಂಘದಲ್ಲಿ ಇರೋದ್ರಿಂದ ನೆನಪು ಬಹಳ ಸಹಜ ಬರ್ಲಿಕ್ಕೆ ಶುರು ಆಗ್ತದ. और पावरफुल संघ होने के कारण, ಭಗವಂತನ ಸಂಘ ಅಂದ್ರೆ ಶಕ್ತಿಶಾಲಿ ಸಂಘ. ಶಕ್ತಿಶಾಲಿ ಸಂಘ ಇರುವ ಕಾರಣದಿಂದ ಪ್ರತಿಯೊಂದು ಕರ್ತವ್ಯದಲ್ಲಿ ತಮಗೆ ಡಬಲ್ ಫೋರ್ಸ್ ಇರ್ತದ, ಡಬಲ್ ಪವರ್ ಇರ್ತದ. ಡಬಲ್ ಪವರ್ ಇರೋದ್ರಿಂದ ಪ್ರತಿ ಕಾರ್ಯದಲ್ಲಿ ಸಫಲತೆ ಅನುಭೂತಿ ಆಗ್ತದ. ಸಫಲತೆ ಅಂದ್ರೆ ಡಿಟ್ಯಾಚ್ಮೆಂಟ್, ರೋಲಿಂದ ಡಿಟ್ಯಾಚ್ಮೆಂಟ್, ಡ್ರಾಮಾದಿಂದ ಡಿಟ್ಯಾಚ್ಮೆಂಟ್ ಮತ್ತು ಎಲ್ಲ ಸ್ಮೃತಿಯಿಂದ ಡಿಟ್ಯಾಚ್ಮೆಂಟ್, ಹಗುರತೆ ಅನುಭವ, ನಿರಾಕಾರಿ ಸ್ಥಿತಿಯ ಅನುಭವ. ಇದಕ್ಕಂತಾರ ಬಾಬಾ ಪ್ರತಿ ಕಾರ್ಯದಲ್ಲಿ ಸಫಲತೆ. स्लोगन, महारथी वह है जो कभी माया के प्रभाव में परवश न हो. महान रथी, ರಥಿ ಅಂದ್ರೆ ಆತ್ಮ, ಮಹಾನ್ ರಥಿ. ಈ ಶರೀರದಲ್ಲಿ ಇದ್ದು ಕೂಡ ಮಹಾನತೆಯ ನಿರಾಕಾರಿ ಸ್ಥಿತಿಯ ಅನುಭವ ಯಾರು ನಿರಂತರ ಮಾಡ್ತಾರೋ ಅವರೇ ಎಂದಿಗೂ ಕೂಡ ಮಾಯೆ ಪ್ರಭಾವದಲ್ಲಿ ಪರವಶ ಆಗಕ ಸಾಧ್ಯ ಇಲ್ಲ. ಅವ್ಯಕ್ತಿಚಾರೆ ಮಹಾನ್ರಾಗೋದಕ್ಕಾಗಿ ಮಧುರತೆ ಹಾಗೂ ವಿನಮ್ರತೆಯ ಗುಣವನ್ನ ಧಾರಣೆ ಮಾಡಿಕೊಡ್ರಿ. ಮಧುರತೆ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ. ಎಲ್ಲಿ ಮಧುರತೆ ಇದೆಯೋ ಅಲ್ಲಿ ಪವಿತ್ರತೆ ಇದೆ. ಯಾಕಂದ್ರೆ ಪವಿತ್ರತೆ ಇನ್ನೊಂದು ಹೆಸರೇ ಮಧುರತೆ. ಅರ್ಥಾತ್ ಮಧುರತೆ ಅರ್ಥಾತ್ ಸೋಲ್ ಕಾನ್ಶಿಯಸ್ ಸ್ಟೇಜ್. ಬಿನಾ ಪವಿತ್ರತಾಕ್ಕೆ ಮಧುರತಾ ಆನೇ ಸಕ್ತಿ. ಅಂಡರ್ಲೈನ್, ಮಧುರತೆ ಬರೋದೇ ಪವಿತ್ರತೆಯಿಂದ, ಪವಿತ್ರತೆ ಬರೋದೇ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ. ಜಿತನಾ ಬುದ್ಧಿ ಮೇ ನಶಾ ಹೋ ಉತ್ನಾ ಹಿ ಕರ್ಮ ಮೇ ನಮ್ರತಾ. ಎಷ್ಟು ಬುದ್ಧಿಯಲ್ಲಿ ನಶಾ ಇದೆ, ನಾನು ಯಾರ ಸಂತಾನ ಇದ್ದೀನಿ ಅಂತ, ಅಷ್ಟೇ ನಿಮ್ಮ ಕರ್ಮದಲ್ಲಿ ವಿನಮ್ರತೆ ಇರಲಿ ಅಂತಾರೆ ಬಾಬಾ. ಅಷ್ಟೇ ನಿಮ್ಮ ಮಾತಿನಲ್ಲಿ ಮಧುರತೆ ಇರಲಿ. ಐಸಾ ನಶೆ ಮೇ रहने से ಕಭಿ ನುಕ್ಸಾನ್ ನಹೀ ಹೋಗಾ. ಈ ರೀತಿ ಶುದ್ಧ ನಶೆಯಲ್ಲಿ ಇರೋದ್ರಿಂದ ಎಂದಿಗೂ ಕೂಡ ನಿಮ್ದು ಯಾವುದೇ ಕರ್ಮ ನುಕ್ಸಾನ್ ಆಗೋದಿಲ್ಲ, ಯಾವುದೇ ಸಂಕಲ್ಪ ನುಕ್ಸಾನ್ ಆಗೋದಿಲ್ಲ ಅಂತಾರೆ ಬಾಬಾ. सिद्धि को पाने वाले स्वयं को नम्रचित, निर्माण, हर बात में अपने आप को गुणग्राहक और मधुरता संपन्न बनाएंगे. ಸಿದ್ಧಿಯನ್ನ ಪ್ರಾಪ್ತ ಮಾಡ್ಕೊಳ್ಳುವಂತಹ ಮಕ್ಕಳು ಸ್ವಯಂ ತಾವು ನಮ್ರ ಚಿತ್ತರಾಗಿರ್ತಾರ ಮತ್ತು ನಿರ್ಮಾಣ ಚಿತ್ತರಾಗಿರ್ತಾರೆ. ನಿರಂತರ ಒಂದಿಲ್ಲ ಒಂದು ಕನ್ಸ್ಟ್ರಕ್ಟ್ ಮಾಡೋರಿರ್ತಾರೆ ಹಾಗೂ ಪ್ರತಿ ಮಾತಿನಲ್ಲಿ ಗುಣಗ್ರಾಹಿಯಾಗಿರ್ತಾರೆ. ಎಲ್ಲದರಲ್ಲೂ ಒಂದು ಗುಣ ಆರಿಸ್ಕೊಳ್ಳೋದು, ಎಲ್ಲದರಲ್ಲೂ ಒಂದು ಒಳ್ಳೆಯದನ್ನ ಕಲಿಯುವಂತಹ ಗುಣಗ್ರಾಹಿಯಾಗಿರ್ತಾರ ಮತ್ತು ಮಧುರತ ಸಂಪನ್ನರು ಆಗಿರ್ತಾರೆ. ಓಂ ಶಾಂತಿ. ಅನುಭವ ಮಾಡೋಣ ಇಂದಿನ ಮುರಳಿ ಮಹಾವಾಕ್ಯಗಳನ್ನ. ಬಾಬಾ ನಿರಾಕಾರಾಗಿದ್ದರೂ ಸಹ ತಮ್ಮ ವಚನದ ಅನುಸಾರ ಸದಾ ನನ್ನ ಜೊತೆಯಲ್ಲಿದ್ದಾರೆ. ಸೂಕ್ಷ್ಮವಾಗಿದ್ದರು ಬಾಬಾ ನನ್ನ ಸ್ಥೂಲ ಪಾತ್ರದಲ್ಲಿ ಸ್ಥೂಲವಾದ ಸಾಕಾರದ ಅನುಭವ ಮಾಡಿಸುತ್ತಾ ಪ್ರತಿ ಕರ್ಮದಲ್ಲಿ ಬಾಬಾ ಜೊತೆಯಾಗಿರುವ ಅನುಭವವಾಗುತ್ತಿದೆ. ಬಾಬಾ ನನ್ನ ಜೊತೆಯಲ್ಲಿ ಇರುವ ಕಾರಣ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದರೂ ಸಹ ನನಗೆ ಡಬಲ್ ಫೋರ್ಸ್ ಇರುವ ಕಾರಣ ಪ್ರತಿ ಕಾರ್ಯ ಅತ್ಯಂತ ಸಹಜ, ಯಾರೋ ಮಾಡಿಸುತ್ತಿದ್ದಾರೆ ಎಂಬ ಅನುಭವವಾಗುತ್ತಿದೆ. ಸರ್ವಶಕ್ತಿವಾನ್ ಸದಾ ಜೊತೆಯಾಗಿ ಪ್ರತಿ ಕರ್ಮದಲ್ಲಿ ಜೊತೆ ಇರುವ ಕಾರಣ ಯೋಗವು ಸಹಜ ಹಾಗೂ ನಿರಂತರವಾಗಿದೆ. ನಾನು ಸದಾ ನಿರಾಕಾರಿ ಸ್ಥಿತಿಯಲ್ಲಿ, ನಿರಾಕಾರಿ ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲಿ ಇರ್ತಾ ಡ್ರಾಮಾದ ಪಾತ್ರವನ್ನ ಸಾಕ್ಷಿಯಾಗಿ ನೋಡುತ್ತಾ ಪಾತ್ರದ ಕರ್ತಾಪನದ ಭಾರದಿಂದ ನಾನು ಮಾಡಿದೆನೆಂಬ ಕರ್ಮದ ಹೊರೆಯಿಂದ ನಾನು ಸದಾ ಮುಕ್ತ, ಸದಾ ನಿರ್ಮಲ ಹಗುರತೆಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.